ಅರೇ ಭಾವ ಅವ್ರೇ, ನಿಮ್ ಸ್ಥಿತಿ ಏನಾಗಿದೆ? ನೀವು ಫುಲ್ ವೀಕ್ ಆಗ್ಬಿಟ್ಟಿದೀರಾ. ಡಾರ್ಕ್ ಸರ್ಕಲ್ ಬಂದಿದೆ. ನಿಮ್ ಜಿಮ್ ಬಾಡಿ ಏನಾಯ್ತು? ನೀವು ಕ್ರಿಶ್ ಥರನೇ ಕಾಣಿಸ್ತಾ ಇಲ್ಲ. ನನ್ನ ಈ ಪರಿಸ್ಥಿತಿ ಕಾರಣ ಯಾರೂ ಅಲ್ಲ, ಜಿಂದಲ್ ಫ್ಯಾಮಿಲಿ ಕಾರಣ. ಇರಲಿ ಬಿಡಿ, ನನ್ನ ವಸ್ತುಗಳನ್ನ ನಾನೇ ಇಟ್ಕೋತೀನಿ. ನನ್ನ ಭಾರ ನಂಗೆ ಇರಲಿ. ನನ್ನ ವಸ್ತುಗಳನ್ನ ನೀವು ಟಚ್ ಮಾಡಿದ್ರೆ ನಿಮ್ಮ ಕೈ ಕೊಳೆ ಆಗ್ಬೋದು. ಥ್ಯಾಂಕ್ ಯು ಮೇಡಮ್. ಏನು? ಏನಂದೆ? ಇನ್ನೊಂದ್ಸರಿ ಹೇಳು. ಮೇಡಮ್ ಅಂತನಾ? 3 ವರ್ಷ ಜೈಲಲ್ಲಿದ್ದ ಮಾತ್ರಕ್ಕೆ ಈ ಥರ ನಾಟಕ ಮಾಡೋದು, ಟಾಂಟ್ ಮಾಡೋದು, ಇದನ್ನೆಲ್ಲ ಕಲ್ತಿದೀಯಾ? ಯಾವ ನಾಟಕ? ನನ್ನ ಕೆಲಸದೊಂಥರ ನೋಡೋದು ಜಿಂದಲ್ ಫ್ಯಾಮಿಲಿಗೆ ಅಭ್ಯಾಸ ಅಲ್ವಾ? ನಂಗೆ ಅಭ್ಯಾಸ ಆಗ್ಬಿಟ್ಟಿದೆ. ಶರಾಬ್, ಬಾಯ್ಗ್ ಬಂದಾಗ ಮಾತಾಡ್ಬೇಡ. ಈ ನಿನ್ನ ಪರಿಸ್ಥಿತಿಗೆ ನೀನು ಮಾತ್ರ ಕಾರಣ, ಅರ್ಥ ಆಯ್ತಾ? ಈಗ ಬಂದು ವಿಕ್ಟಿಮ್ ಕಾರ್ಡ್ನ ಪ್ಲೇ ಮಾಡ್ಬೇಡ. ನಿನ್ ನಾಟಕನ ನಿಲ್ಲಿಸ್ಬಿಡು. ನಾನು ಹೇಳ್ದೆ ಅಲ್ವಾ ನನ್ನಿಂದ ದೂರ ಇರು ಅಂತ. ಲೂಸಾ ನೀನು, ಇಲ್ಲಿಂದ ಹೋಗು ಪ್ಲೀಸ್. ಇದಕ್ ನೀನ್ ಬೆಲೆ ಕಟ್ತೀಯಾ? ನಿನಗೇನನ್ಸುತ್ತೆ? ನಿನ್ಮೇಲೆ ನನಗೆ ಪ್ರೀತಿ ಇದೆ ಅಂತನಾ? ನೆವರ್. ಅದ್ ಸಾಧ್ಯನೇ ಇಲ್ಲ. ನೀನೊಬ್ಬ ವೇಸ್ಟ್ ಬಾಡಿ. ನಿಂಗ್ ನಮ್ ಕಂಪನಿ 30% ಶೇರ್ ಸಿಗಕ್ಕೆ ನಾನು ಯಾವತ್ತೂ ಬಿಡಲ್ಲ. ನೆವರ್. ಅದಕ್ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಗೊತ್ತಾಯ್ತಾ? ಯಾವ ಹಂತಕ್ ಬೇಕಾದ್ರೂ ಇಳಿತೀನಿ. ನಿಜನಾ? ಏನ್ ಮಾಡ್ತೀಯ ನೀನು? ನನ್ನ ಆಟ ನೋಡ್ಬೇಕಾ? ಏನ್ ಮಾಡ್ತಾ ಇದೀಯ? ಹುಚ್ಚ ನಿಂಗೆ? ಬಾಯಿ ಮುಚ್ಚು, ಬಾಯಿ ಮುಚ್ಚು. ನಿಂಗನ್ ಹುಚ್ಚ ಹಿಡ್ದಿದ್ಯಾ? ಏನ್ ಮಾಡ್ತಾ ಇದೀಯಾ? ಅವಳು ಸುಳ್ಳು ಹೇಳ್ತಾ ಇದ್ದಾಳೆ. ನಾನು ನಿಜವಾಗ್ಲೂ ಏನು ಮಾಡಿಲ್ಲ. ಬಾವ ಹೇಳಿದ್ರು ಅವರು ಕೋಟ್ಯಾಧಿಪತಿ ಆಗ್ತಾರಂತೆ, ಅದಕ್ಕೆ ನಾನು ಅವ್ರ ಜೊತೆ. ಇವಳು ಸುಳ್ಳು ಹೇಳ್ತಾ ಇದ್ದಾಳೆ. ನಾನು ಏನು ಮಾಡಿಲ್ಲ. ನಾನು ನಿಜ ಹೇಳ್ತಾ ಇದ್ದೀನಿ. ಪ್ಲೀಸ್ ನನ್ನ ಮಾತನ್ನ ನಂಬಿ. ನಾನೊಬ್ಬ ಮನೆ ಅಳಿಯನ್ಗೆ ಗೌರವ ಮತ್ತೆ ಅಂತಸ್ತು ಕೊಟ್ಟೆ, ಆದ್ರೆ ನೀನು ನಮ್ಮ ಮನೆ ಮಗಳ ಮೇಲೆ ಕೆಟ್ಟ ದೃಷ್ಟಿ ಇಟ್ಟಿದ್ಯಾ. ನಿನ್ನಂತವನು ಈ ಮನೆಯಲ್ಲಿ ಇರಬಾರ್ದು. ಅನುಷ್ಕಾ, ನನ್ನೇ ಪ್ಲೀಸ್ ನನ್ನ ಮಾತನ್ನ ನಂಬಿ. ನಾನು ಏನು ಮಾಡಿಲ್ಲ. ಇನ್ನು ಮೇಲಿಂದ ನಿನ್ನ ಬಾಯಿಂದ ನನ್ನ ಹೆಸರನ್ನ ತಗೋಬೇಡ. ನಿನ್ನ ನೋಡೋದಕ್ಕೂ ನನಗೆ ಅಸಹ್ಯ ಆಗ್ತಾ ಇದೆ. ನೀನಿವತ್ತು ಎಲ್ಲ ಲೈನ್ ಕ್ರಾಸ್ ಮಾಡಿದ್ಯಾ ಕ್ರಿಶ್. ನಿಂಗೆ ಬರಬೇಕಾದ 30% ಶೇರ್ಸ್ ಕ್ಯಾನ್ಸಲ್ ಆಗುತ್ತೆ. ನಮ್ಮ ಕಂಪನಿ ನೆಕ್ಸ್ಟ್ ಬೋರ್ಡ್ ಮೀಟಿಂಗಲ್ಲಿ ಡಿಸೈಡ್ ಆಗುತ್ತೆ ನೀನಿನ್ನೂ ಬೋರ್ಡ್ ಮೆಂಬರಾ ಅಲ್ವಾ ಅಂತ. ಅನು, ಜನರ ದೃಷ್ಟಿಲಿ ಇವನು ನಮ್ಮನೆ ಅಳಿಯ. ನಾವ್ ಇವನನ್ನ ಬೋರ್ಡ್ ಮೆಂಬರ್ ಆಗಿ ತೆಗೆದ್ರೆ ಜನ ಏನ್ ಮಾತಾಡ್ತಾರೆ? ನಮ್ಮ ಕಂಪನಿ ಗ್ರೋ ಆಗೋದಕ್ಕೆ ಇವನು ಜಾಸ್ತಿ ಸಹಾಯ ಮಾಡಿದಾನೆ. ಅದಕ್ಕೆ ಇವನಿಗೆ ಒಂದ್ ಚಾನ್ಸ್ ಕೊಡ್ಬೇಕು. ಏನ್ ಚಾನ್ಸ್ ಕೊಡ್ಬೇಕು? ಸಿಂಗಾಪುರಲ್ಲಿ ನಮ್ಮ ಕಂಪನಿ ಓಪನ್ ಆಗ್ತಾ ಇದೆ. 3 ವರ್ಷ ಇವನು ಅಲ್ಲೇ ಕೆಲಸ ಮಾಡ್ಲಿ. ಅಷ್ಟ್ರಲ್ಲಿ ಅವನು ನಮ್ಮ ಕಂಪನಿನ ಪ್ರಾಫಿಟಬಲ್ ಮಾಡಿದ್ರೆ ಇವನ್ನ ಈ ಮನೇಲಿ ಒಬ್ಬ ಅಂತ ಅನ್ಕೊಳ್ಳೋಣ. ಇಲ್ಲ ಅಂದ್ರೆ ನೀನ್ ಇವನಿಗೆ ಡಿವೋರ್ಸ್ ಕೊಟ್ಬಿಡು. ನಿಮ್ಮಿಷ್ಟ ಮಾಮ್. ಅನುಷ್ಕಾ, ನನ್ನ ಮಾತು ಕೇಳು ಪ್ಲೀಸ್. ನನ್ನ ನಂಬು. ನಾನು ನಿಜ ಹೇಳ್ತಾ ಇದ್ದೀನಿ ಅನುಷ್ಕಾ. ನಾನು ಏನು ಮಾಡಿಲ್ಲ. ಅನುಷ್ಕಾ, ಇವತ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ದಿನ. ನಮ್ ಕಂಪನಿ ಟಾಪ್ 5 ಲಿಸ್ಟ್ ಅಲ್ಲಿದೆ. ಮತ್ತೆ ಅನುಷ್ಕಾ ನಿನ್ನನ್ನ ಲಂಚಿಗ್ ಕರ್ಕೊಂಡ್ ಬಾ ಅಂತ ಹೇಳಿಲ್ಲ ಅಂದಿದ್ರೆ ನಾನ್ ಯಾಕೆ ಇಲ್ಲಿಗ್ ಬರ್ತಾ ಇದ್ದೆ? ಬರ್ಬೇಕು ಅಂದ್ರೆ ಬಂದು ಕಾರಲ್ಲಿ ಕೂತ್ಕೋ. ನನ್ನ ಲಂಚಿಗೆ ಕರ್ಕೊಂಬ ಅಂದ. ಅಷ್ಟೇ ಅನುಕಂಪ ಯಾಕೆ? ನನ್ನ ಅವಮಾನ ಮಾಡೋಕ್ಕೋಸ್ಕರ ನೀವು ಮಾಡ್ತಿರೋ ಹೊಸ ಪ್ಲಾನ್ ಅಲ್ಲ ತಾನೆ? ನಿಜ ಹೇಳಿ, ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಬರ್ತೀಯಾ ಅಂದ್ರೆ ಬಂದ್ ಕೂತ್ಕೋ. ನಂಗೆ ಈ ಡಿವೈಸ್ನ ರಿಮೋಟ್ ಸಿಗೋವರೆಗೂ ನಾನು ಇವ್ರನ್ನ ಸಹಿಸ್ಕೊಳ್ಳೇಬೇಕು. ಆಮೇಲೆ ನನ್ನ ದಾರಿನ ನಾನೇ ನೋಡ್ಕೋತೀನಿ. ಹೇ ಕ್ರಿಶ್, ಏನಿಷ್ಟು ಸಣ್ಣ ಆಗ್ಬಿಟ್ಟಿದ್ಯಾ? ಹೇಗಿತ್ತು ನಿನ್ ಟ್ರಿಪ್ಪು? ಅಮ್ಮ ನಿನ್ ಬಗ್ಗೆ ಕಾಳಜಿ ತೋರಿಸ್ತಾ ಇದ್ದಾರೆ, ನೀನ್ ಈಗ್ಲೂ ಆಟಿಟ್ಯೂಡ್ ತೋರಿಸ್ತಾ ಇದೀಯಾ? ಅವ್ರಿಗೆ ನನ್ನ ಬಗ್ಗೆ ಕಾಳಜಿ ಇದೆಯಾ?
ನಾನು ಹೇಗಿದ್ದೀನಿ ಅಂತ ಕೇಳ್ತಾ ಇದ್ದಾರಾ ಅಥವಾ ನಾನು ಹೇಗಿನ್ನೂ ಬದುಕಿದ್ದೀನಿ ಅಂತ ಕೇಳ್ತಾ ಇದ್ದಾರಾ? ಸರ್, ನೀವು ನನ್ನ ಜೊತೆ ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ಯಾಕಂದ್ರೆ ನಿನ್ನ ಅತ್ತೆ ಮನೆಯವರು ಮೇಲಿಂದ ಆರ್ಡರ್ ಕಳ್ಸಿದ್ದಾರೆ. ಈ ಕ್ರಿಶ್ ಖನ್ನಾ ಇದಾರಲ್ಲ, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ. ನಾವು ಸುಳ್ಳು ಕೇಸ್ ಹಾಕಿ ಇವನ್ನ ಜೈಲಿಗೆ ಕಳ್ಸಿದ್ವಿ ಅಂತ ಇವನಿಗೇನಾದ್ರೂ ಗೊತ್ತಾಯ್ತಾ? ಬಾವಾ, ನೀವೆಂತ ಮಾತಾಡ್ತಿದ್ದೀರಾ? ನಾವ್ ನಿಮ್ಮನೆಯವರೇ ತಾನೆ, ನಾವ್ಯಾಕೆ ನಿಮಗೆ ಕೆಟ್ಟದಾಗ್ಲಿ ಅಂತ ಯೋಚನೆ ಮಾಡ್ತೀವಿ ಹೇಳಿ? ಹೇಳ್ಬೇಕು ಅಂತಂದ್ರೆ ನಾವೆಲ್ಲ 3 ವರ್ಷದಿಂದ ಕಾಯ್ತಾ ಇದ್ದೀವಿ ಇವನ್ ಡೆಡ್ ಬಾಡಿಗೆ. ನೀನು ಸರಿಯಾಗಿ ಹೇಳಿದೆ. ಜೈಲಲ್ಲಿದ್ದು ನಾನು ತುಂಬ ವಿಷಯ ತಿಳ್ಕೊಂಡಿದ್ದೀನಿ, ಯಾವ್ದು ತಪ್ಪು ಮತ್ತೆ ಯಾವ್ದು ಸರಿ ಅಂತ. ಅವತ್ತು ಅನುಷ್ಕಾ ನನಗೆ 30% ಶೇರ್ ಕೊಡ್ತಾಳೆ ಅಂತ ಗೊತ್ತಾದ ಮೇಲೇ ತಾನೆ ನಾನು ಜೈಲಿಗೆ ಹೋಗೋ ಹಾಗಾಗಿದ್ದು. ನಾನು ಹೇಳಿದ ಸರಿನೇ ಅಲ್ವಾ? ನೀವೆಲ್ಲ ಏನು ಅನ್ಕೊಂಡಿದ್ರಿ? ಈ ಸತ್ಯ ನನಗೆ ಗೊತ್ತಾಗಲ್ಲ ಅಂತನಾ? ಸಾಕು, ಬಾಯಿ ಮುಚ್ಚು. ನಾವು ನಿನಗಿಂತ ವಯಸ್ಸಲ್ಲಿ ದೊಡ್ಡವರು ಅಂದ್ರೂ ಕೂಡ ಹೇಗ್ ಮಾತಾಡ್ತಿದ್ಯಾ? ಬರೀ ವಯಸ್ಸಲ್ಲಿ ಮಾತ್ರ ದೊಡ್ಡವರಾದ್ರೆ ಸಾಕಾಗಲ್ಲ ಮಾವ. ಒಳ್ಳೆ ಬುದ್ಧಿ ಇರಬೇಕು. ಹಾಗೆ ನಿಮ್ಗೆಲ್ರಿಗೂ ನಾನಂದ್ರೆ ಭಯ ಶುರು ಆಯ್ತು. ಅದಕ್ಕೆ ನೀವು ನನ್ನ ಈ ಮನೆಯಿಂದ ಓಡಿಸೋದಕ್ಕೆ ಶುರು ಮಾಡಿದ್ರಿ. ಅದಕ್ಕೆ ನೀವೆಲ್ಲರೂ ಸೇರಿ ನನ್ನ ಜೈಲಿಗೆ ಕಳಿಸಿದ್ರಿ. ಇದೇ ನಿಜ ತಾನೆ? ನಿನಗೆ ಎಷ್ಟು ಧೈರ್ಯ ನಮ್ಮಪ್ಪನ್ ಜೊತೆ ಬಾಯಿಗೆ ಬಂದ ಹಾಗೆ ಮಾತಾಡೋದಕ್ಕೆ? ನಮ್ ಬಗ್ಗೆ ನಿಜ ಗೊತ್ತಾದ್ರೆ ಏನು ಯೂಸ್ ಇಲ್ಲ ಅಳಿಯಂದ್ರೆ. ಅನುಷ್ಕಾ ಯಾವತ್ತೂ ನಿನ್ನ ಮಾತನ್ನ ನಂಬಲ್ಲ. ಅಯ್ಯೋ ಅನನ್ಯ, ನಿನ್ ಭಾವನ್ ಜೊತೆ ಹೀಗ ನಡ್ಕೊಳ್ಳೋದು? ಅವನಿಗೀಗ್ಲೇ ಸಾರಿ ಕೇಳು. ಸಾರಿನಾ? ಮೈ ಫುಟ್. ಇವನಿಗೆ ಇನ್ನೊಂದ್ ಬಿಟ್ರೆ ತಪ್ಪಿಲ್ಲ. ಡೋಂಟ್ ಬಿ ಸೋ ರೂಡ್ ಅಕ್ಕ. ಭಾವ ಎಷ್ಟು ವರ್ಷದಿಂದ ಜೈಲಲ್ಲಿದ್ರು, ಎಷ್ಟೆಲ್ಲ ಕಷ್ಟಪಟ್ಟಿರ್ಬೇಕು ಅವರು. ಕೋಪ ಮಾಡ್ಕೊಳ್ಳೋದ್ರಲ್ಲಿ ನ್ಯಾಯ ಇದೆ. ನೀವೇನು ಮಾತಾಡ್ಬೇಡಿ ಪ್ಲೀಸ್. ಯಾಕ್ ಮರ್ತ್ ಹೋದ್ಯಾ ಇವ್ ನಿನ್ ಜೊತೆ ಹೇಗ್ ನಡ್ಕೊಂಡಿದ್ದ ಅಂತ? ಇಂಥವ್ರಿಗೆ ಹೀಗ್ ಹೇಳಿದ್ರೇನೆ ಬುದ್ಧಿ ಬರೋದು. ಇವನಿಂದ ನಾನೇನ್ ಕಡಿಮೆ ಅನುಭವಿಸಿದೀನಾ? ಇವನ್ಗೆ ಹೇಳೋದಲ್ಲ, 2 ಬಿಡ್ಬೇಕು, ಆವಾಗ್ಲೇ ಸರಿ ಆಗತ್ತೆ. ಸಾಕ್, ನಿಲ್ಸು. ಇವತ್ತು ಅನುಷ್ಕಾ ಇವನನ್ನ ಸ್ಪೆಷಲ್ ಲಂಚ್ಗೆ ಅಂತ ಕರ್ಸಿದಾಳೆ. ಯಾರು ಏನು ಮಾತಾಡೋ ಹಾಗಿಲ್ಲ. ಮತ್ತೆ ನೀನು ಈ ಸಲ ಅನುಷ್ಕಾಗೆ ಬೇಜಾರ್ ಮಾಡಬೇಡ, ಗೊತ್ತಾಯ್ತಾ? ಸ್ಪೆಷಲ್ ಆಗಿ ಬರಕ್ಕೆ ಹೇಳ್ತಾಳ. ಇಷ್ಟು ದಿನ ಈ ಪ್ರೀತಿ ಎಲ್ಲಿ ಹೋಗಿತ್ತು? ನಾನು ಜೈಲಲ್ಲಿ ಇದ್ದಾಗ ಸತ್ತಿದ್ದೀನೋ ಬದುಕಿದ್ದೀನೋ ಅಂತ ನಾವು ನೋಡಕ್ ಬಂದಿರಲಿಲ್ಲ. ಅದೇನಿಲ್ಲ ಬಾಬಾ, ಮನೆಯಲ್ಲಿ ಜಾಸ್ತಿ ನೆಗೆಟಿವಿಟಿ ತುಂಬಿಕೊಂಡಿದೆ. ಅದಕ್ಕೆ ಸ್ಯಾನಿಟೈಸರ್ ಹಾಕಿ ಓಡಿಸ್ತಾ ಇದ್ದೀನಿ. ಇನ್ಮೇಲಿಂದ ಈ ಮನೆಯಲ್ಲಿ ನನ್ನ ಯಾವ ಫೋಟೋನೂ ಇರಲ್ಲ. ಎಲ್ರೂ ರೆಡಿನಾ? ನೀವೇನು ಯೋಚನೆ ಮಾಡಬೇಡಿ ಅಮ್ಮ. ಇವನಿಗೆ ನಮ್ಮ ಪಾರ್ಟಿಯಲ್ಲಿ ಒಂದು ನಯಾ ಪೈಸಾ ಸಿಗೋದಕ್ಕೂ ನಾನ್ ಬಿಡಲ್ಲ. ಇವನು ಜೈಲಿಂದ ವಾಪಸ್ ಬಂದಿರ್ಬೋದು, ಆದ್ರೆ ನಾನು ಇವನನ್ನ ಈ ಲೋಕದಿಂದನೇ ದೂರ ಮಾಡ್ತೀನಿ. ಕೆಲವು ನೆನ್ಪುಗಳನ್ನ ನಾವು ಮರೆತ್ರೂ ಅದು ನಮ್ಮಿಂದ ದೂರ ಆಗಲ್ಲ. 3 ವರ್ಷ ಆದರೂ ಈ ರೂಮ್ ಇನ್ನೂ ಹಾಗೇ ಇದೆ. ಇಷ್ಟೆಲ್ಲ ಆದರೂ ನಂಗೆ ನಿನ್ನ ಮೇಲೆ ಪ್ರೀತಿ ಇನ್ನೂ ಹಾಗೇ ಇದೆ ಅನುಷ್ಕಾ. ನಿನ್ನ ಪ್ರೀತಿ ಮಾಡಿ ಮತ್ತೆ ನಿನ್ನ ಮದುವೆ ಆಗಿದ್ದೆ ನಾನು ಮಾಡಿದ ದೊಡ್ಡ ತಪ್ಪು ಅನುಷ್ಕಾ. ನಿಂಗೆ ನಿಜವಾಗ್ಲೂ ನನ್ನ ಮೇಲೆ ಸ್ವಲ್ಪ ಆದರೂ ಪ್ರೀತಿ ಇದ್ದಿದ್ರೆ ನೀನು ನನಗೆ
ಹೀಗಾಗಕ್ಕೆ ಯಾವತ್ತೂ ಬಿಡ್ತಿರ್ಲಿಲ್ಲ. ಯಾವತ್ತೂ ಬಿಡ್ತಿರ್ಲಿಲ್ಲ. ನಾವು ಫಸ್ಟ್ ಮೀಟ್ ಆದ ಆ ಬಟ್ಟೆಗಳನ್ನ ಕೂಡ ನೀನು ಎಷ್ಟು ಜೋಪಾನವಾಗಿಟ್ಟಿದ್ಯಾ. ಆದ್ರೆ ನನ್ನ ಮಾತ್ರ ನಿನ್ನ ಜೀವನದಿಂದ ಹೊರಗಿಟ್ಬಿಟ್ಟಿದ್ಯಾ ಅನುಷ್ಕಾ. ಇದಕ್ಕೆಲ್ಲ ನೀನು ಉತ್ತರ ಕೊಡ್ಲೇಬೇಕು ಅನುಷ್ಕಾ. ಉತ್ತರ ಕೊಡ್ಲೇಬೇಕು. ಮಾಮ್, ಕ್ರಿಶ್ ವಾಪಸ್ ಬಂದಾ? ಹಾ, ಅಳಿಯಂದ್ರು ವಾಪಸ್ ಬಂದಿದ್ದಾರೆ, ರೂಮಲ್ಲಿದ್ದಾರೆ. ಕ್ರಿಶ್, ಕ್ರಿಶ್ ಎಲ್ಲಿದ್ಯಾ? ಕ್ರಿಶ್, ಕ್ರಿಶ್ ಎಲ್ಲಿದ್ಯಾ ನೀನು? ಭಾವಾ, ನಿಮಗ್ ಕಿವಿ ಕೇಳಿಸ್ತಾ ಇಲ್ವಾ? ನಾನ್ ಇಷ್ಟು ಜೋರಾಗಿ ಕೂಗ್ತಾ ಇದ್ದೀನಿ. ಅನುಷ್ಕಾ ಅಕ್ಕ ಬಂದಿದ್ದಾಳೆ. ಈ ಸಲ ಅವಳನ್ನ ಇಷ್ಟು ವೇಟ್ ಮಾಡ್ಸೋದು ಸರಿ ಅಲ್ಲ. ಬೇಗ ಕೆಳಗ್ ಬನ್ನಿ. ಬರ್ತೀರಾ ಈಗ ಕೆಳಗಡೆ? ಬರ್ತಾ ಇದ್ದಾರೆ. ಹಲೋ ಅನುಷ್ಕಾ ಮೇಡಮ್, ಹೇಗಿದ್ದೀರಾ? ಅನುಷ್ಕಾ ಮೇಡಮ್, ನಾವ್ಯಾವಾಗ ಇಷ್ಟು ಫಾರ್ಮಲ್ ಆಗಿ ಮಾತಾಡೋಕೆ ಶುರು ಮಾಡಿದ್ವಿ ಕ್ರಿಶ್? ಇದಕ್ಕೆಲ್ಲ ಕಾರಣ ನೀವೇ ಅಲ್ವಾ? ಮತ್ತೆ ನಾವಿಬ್ರು ಈಗ ಬೇರೆ ಆಗಿದ್ದೀವಲ್ವಾ? ಓ ವಾವ್, ಇವನ್ ಸಮಾಧಿ ತೋಡ್ಕೋತಾ ಇದ್ದಾನೆ ಅನ್ಸುತ್ತೆ. ಅನುಷ್ಕಾ ಅಕ್ಕ ಜೊತೆ ಮಾತಾಡಿ ಉಳ್ದಿರೋ ಇಷ್ಟು ಜಾಗನೂ ಹೋಗೋ ಹಾಗೆ ಮಾಡ್ಕೋತಾ ಇದ್ದಾನೆ. ಈಗಂತೂ ಇವನ್ಗೆ ಯಾವ ಶೇರ್ಸು ಸಿಗಲ್ಲ, ಎಲ್ಲ ನಮ್ಗೇನೆ. ಅನುಷ್ಕಾ ಅಕ್ಕನ್ ಜೊತೆ ಹೀಗ್ ಮಾತಾಡ್ತೀಯ ಅಂದ್ರೆ ನಿನಗೆ ಎಷ್ಟು ದುರಹಂಕಾರ ಇರ್ಬೇಕು? ಸಾಕು ಸಾಕು, ಇದು ಜಾಸ್ತಿ ಆಯ್ತು. ಅಕ್ಕ, ನೀನ್ ಇವನಿಗೆ ಅಂತ 3 ವರ್ಷದಿಂದ ಕಾಯ್ತಾನೆ ಇದೀಯಾ. 3 ವರ್ಷದಿಂದ. ಮತ್ತೆ ಇವನ್ ನೋಡು ನಿನ್ ಜೊತೆ ಹೇಗ್ ಮಾತಾಡ್ತಾ ಇದ್ದಾನೆ ಅಂತ. ಇದನ್ ನೋಡ್ಕೊಂಡು ನನಗ್ ಸುಮ್ನೆ ಇರೋದಕ್ಕಾಗ್ತಾ ಇಲ್ಲ. ಸಾಕು, ಸುಮ್ನೆ ಇರು ಅಂತ ಹೇಳ್ದೆ ಅಲ್ವಾ? ನೀ ನನ್ನ ಪ್ರಾಣ ಅನುಷ್ಕಾ. ಹೇಳಿದ್ನಲ್ಲ ಸುಮ್ನೆ ಇರು ಅಂತ. ನಾನು ಫ್ರೆಶ್ ಆಗಿ ಬರ್ತೀನಿ, ನಂಗೆ ತುಂಬಾ ಹೊಟ್ಟೆ ಹಸಿತಿದೆ. ಹೇ, ನಿಲ್ಸು ನಿಲ್ಸು ನಿಲ್ಸು. ಅಲ್ಲ, ನಿಮ್ಗೆ ಗೊತ್ತಾಗಲ್ವಾ ನಾಯಿಗಳಿಗೆ ತುಪ್ಪ ಹಾಕ್ಬಾರ್ದು ಅಂತ? ಕ್ರಿಶ್, ಸರಿಯಾಗಿ ಊಟ ಮಾಡಪ್ಪ. ನೋಡು ಎಷ್ಟು ಸಣ್ಣ ಆಗಿದ್ಯಾ. ಇದೆಲ್ಲ ನಿನಗೋಸ್ಕರನೇ ಮಾಡಿದ್ದು. ನಿನ್ನ ನಾನ್ ತಾನೇ ಚೆನ್ನಾಗ್ ನೋಡ್ಕೋಬೇಕು. ಈಗ ಹೊಟ್ಟೆ ತುಂಬಾ ಊಟ ಮಾಡು. ಊಟ ಆದ್ಮೇಲೆ ಫ್ರೂಟ್ಸ್ ತಿನ್ನುವಂತೆ. ಅಮ್ಮ, ಎಲ್ಲಾನು ನಿಮ್ ಮೇಲೆ ಹಾಕೋಬೇಡಿ. ಇದ್ರಲ್ಲಿ ನಿಮ್ ತಪ್ಪೇನಿಲ್ಲ. ಆಗಿದ್ದಕ್ಕೆಲ್ಲ ಭಾವ ಕಾರಣ. ಅವ್ರಂಥ ಕೆಲ್ಸ ಮಾಡಿರ್ಲಿಲ್ಲ ಅಂದಿದ್ರೆ ಏನೂ ಆಗ್ತಾ ಇರ್ಲಿಲ್ಲ. ನಾನು ಫಸ್ಟ್ ಹೇಳಿದ್ದೆ, ಇವತ್ತು ಜಿಂದಾಲ್ ಫ್ಯಾಮಿಲಿಗೆ ತುಂಬಾನೇ ಇಂಪಾರ್ಟೆಂಟ್ ದಿನ ಅಂತ. ಇವತ್ತು ಯಾರು ಹಳೆ ವಿಷಯ ಮಾತಾಡಿ ಯಾರು ಮೂಡ್ ಹಾಳು ಮಾಡ್ಕೊಡೋದು ಬೇಡ. ಓಕೆ, ಊಟ ಮಾಡಿ. ಚಿಯರ್ಸ್. ನೀವೆಲ್ಲರೂ ಎಷ್ಟು ಈಸಿಯಾಗಿ ಹೇಳ್ಬಿಟ್ರಿ ಅಲ್ವಾ ಮರ್ತ್ ಬಿಡೋಣ ಅಂತ. ಆದ್ರೆ 3 ವರ್ಷ ನಾನು ಪಟ್ಟಿರೋ ಕಷ್ಟ ನನಗ್ ಮಾತ್ರ ಗೊತ್ತು. ಅದನ್ನೆಲ್ಲ ನಾನು ಹೇಗ್ ಮರೀಲಿ? ನೀವು ನನಗ್ ಮಾಡಿದ್ದನ್ನ ನಾನು ಯಾವತ್ತೂ ಮರೆಯಲ್ಲ, ಹಾಗೆ ಯಾನು ಕ್ಷಮಿಸಲ್ಲ. ನಂಗೆ ಗೊತ್ತು ಭಾವ, ಈ 3 ವರ್ಷ ನೀವೆಷ್ಟು ಕಷ್ಟಪಟ್ಟಿದ್ರಿ ಅಂತ. ಅದಕ್ಕೆ ಇವತ್ತೆಲ್ಲರ ಮುಂದೆ ನಾನು ನಿಮಗೆ ಸಾರಿ ಕೇಳ್ತೀನಿ. ಐ ಆಮ್ ಸಾರಿ. ಭಾವ, ಏನ್ ಗೊತ್ತಾ, ಈ ಬಾಟಲ್ 3 ಕೋಟಿ ರೂಪಾಯಿ
ಮತ್ತೆ ನಿನ್ನಂತವ್ರು ಇದನ್ನ ನೋಡೋಕ್ಕೂ ಸಹ ಆಗಲ್ಲ. ತಗೋ ನಿನ್ 3 ಕೋಟಿ ಬಾಟಲ್. ಭಾವ, ಟು ದ ನ್ಯೂ ಬಿಗಿನಿಂಗ್ಸ್. ಐ ಆಮ್ ಸಾರಿ ಭಾವ. ನಂಗೆ ಗೊತ್ತು ತಪ್ಪೆಲ್ಲ ನಂದೇ ಅಂತ. ನಮ್ಮ ಫ್ಯಾಮಿಲಿಗೆ ಇವತ್ತು ಬಿಗ್ ಡೇ, ಅದಕ್ಕೆ ಇವತ್ತೇ ನಿಮ್ಮನ್ನ ಮತ್ತೆ ಸಾರಿ ಕೇಳ್ತಾ ಇದ್ದೀನಿ. ಐ ಆಮ್ ರಿಯಲಿ ಸಾರಿ ಭಾವ. ಅನುಷ್ಕಾ ಅಕ್ಕಂಗೆ ಈಗಲೇ ಬೇಕಾದಷ್ಟು ಟೆನ್ಷನ್ ಇದೆ. ನಾವು ಇನ್ನಷ್ಟು ಟೆನ್ಷನ್ ಕೊಡೋದು ಬೇಡ, ರೈಟ್? ಪ್ಲೀಸ್. ನಾನು ಅನ್ಕೊಂಡಿದ್ದು ಸರಿ ಇತ್ತು. ನೀವು ನನ್ನ ಊಟಕ್ಕಂತ ಕರೆದು ಮತ್ತೆ ಅವಮಾನ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರಿ ಅನ್ಸುತ್ತೆ. ಆದರೆ ನಾನು ಎಲ್ಲದನ್ನೂ ಮರೆತು ನಿಮ್ಮನ್ನೆಲ್ಲ ಕ್ಷಮಿಸ್ತೀನಿ ಅಂತ ನೀವೇನಾದರೂ ಅನ್ಕೊಂಡಿದ್ರೆ ಅದು ದೊಡ್ಡ ತಪ್ಪು. ಯಾಕಂದರೆ ನಾನು ಯಾವತ್ತೂ ಅದನ್ನ ಮರ್ತಿಲ್ಲ ಆ್ಯಂಡ್ ಯಾವುದೇ ಕಾರಣಕ್ಕೂ ಮರೆಯೋದು ಇಲ್ಲ. ಹಾಗೆ ನಿಮ್ಮನ್ನು ಯಾರನ್ನೂ ನಾನು ಕ್ಷಮಿಸೋದು ಇಲ್ಲ. ನಿನಗೆಷ್ಟು ಕೊಬ್ಬು? ನಮ್ಮ ಮನೇಲಿ ಸೀನ್ ಕ್ರಿಯೇಟ್ ಮಾಡೋದು ನಿನಗೆ ಕೆಲಸ ಆಗೋಗಿದೆ ಅಲ್ವಾ? ಯಪ್ಪ, ಎಂಥ ಮನುಷ್ಯ ನೀನು! ಅನನ್ಯ ಪ್ಲೀಸ್ ಸುಮ್ಮನೆ ಇರು. ಇದರಲ್ಲಿ ಭಾವಂದೇನೂ ತಪ್ಪಿಲ್ಲ. ತಪ್ಪೆಲ್ಲ ನಂದೇನೆ. ಸುಮ್ನಿರು ಶನಾಯ. ನೀನಿವತ್ತು ನನ್ನನ್ನು ತಡಿಯಕ್ಕಾಗಲ್ಲ, ನಾನ್ ಮಾತಾಡ್ತೀನಿ. ಭಾವ, ನೀವು ಮಾಡಿದ ಕೆಲಸದಿಂದ ಎಲ್ರಿಗಿಂತ ಜಾಸ್ತಿ ನೋವು ಶನಾಯಾಗಾಗಿದೆ. ಮತ್ತವಳು ಎಲ್ರ ಮುಂದೆ ನಿಮ್ನ ಸಾರಿ ಕೇಳ್ತಾ ಇದ್ದಾಳೆ. ನಿಮ್ಗೆ ಇಲ್ಲಿರೋರ್ ಮೇಲೆ ಸ್ವಲ್ಪನಾದ್ರೂ ಪ್ರೀತಿ ಇಲ್ಲ ಅಂತಂದ್ರೆ ಇಲ್ಲಿಂದ ಹೊರಟೋಗು. ಕ್ರಿಶ್, ನಿಂಗೆ ನನ್ನ ಮೇಲೆ ಸ್ವಲ್ಪ ಆದ್ರೂ ರೆಸ್ಪೆಕ್ಟ್ ಇದೆ ಅಂದ್ರೆ ಇದೇನ್ ಕೊಡಿ. ಅನುಷ್ಕಾ ಅಕ್ಕ ಪ್ಲೀಸ್, ನನ್ನಿಂದ ನೀವಿಬ್ರು ಜಗಳ ಆಡ್ಬೇಡಿ. ಭಾವಂಗೆ ನಾನು ಕೊಟ್ಟ ಡ್ರಿಂಕ್ ಕುಡಿಯೋಕೆ ಇಷ್ಟ ಇಲ್ಲ ಅಂದ್ರೆ ಇರ್ಲಿ ಬಿಡಿ. ಆಫ್ಟರ್ ಆಲ್ ತಪ್ಪು ನಂದೇ ಅಲ್ವಾ? ನಿಮ್ಮ ಇಷ್ಟ ಮೇಡಮ್. ನೀವು ಹೇಳಿದ್ಮೇಲೆ ಈಗ ಸಂತೋಷನಾ ಮೇಡಮ್? ವಾವ್, ನಾವ್ ಕೊಟ್ಟ ಡ್ರಿಂಕ್ ಕುಡಿದು ನಮ್ಮ ಪ್ಲಾನ್ ಇನ್ನೂ ಈಸಿ ಆಗೋ ಹಾಗೆ ಮಾಡಿದ್ದೀರಾ. ಈಗ ನಾವು ಫೇಲ್ ಆಗೋಕೆ ಚಾನ್ಸ್ ಇಲ್ವೇ ಇಲ್ಲ. ನಿಮ್ಮ ಆಟ ಮುಗೀತು. ಸರಿ, ಈಗ ಭಾವ ಸಹ ನೀನ್ ಕೊಟ್ಟ ಡ್ರಿಂಕ್ಸ್ ಅನ್ನ ಕುಡ್ದಾಯ್ತು. ಮನೆ ಅಂತಂದ್ರೆ ಈ ಸಣ್ಣ ಪುಟ್ಟ ವಿಷಯಗಳು ಆಗ್ತಾ ಇರತ್ತೆ. ಇದನ್ನೆಲ್ಲ ಮರ್ತ್ಬಿಡ್ಬೇಕಷ್ಟೆ. ಕ್ರಿಶ್, 3 ವರ್ಷದ ಹಿಂದೆ ನಿನ್ ತಪ್ಪು ಸರಿ ಮಾಡ್ಕೊಳ್ಳೋದಕ್ಕೆ ನಿಂಗೆ ಸಿಂಗಪೂರ್ ಕಳ್ಸಿದ್ವಿ. ನೀನು ಬ್ರಾಂಚ್ ಹೆಡ್ ಆಗಿ ನಂಗೆ ಇಯರ್ಲಿ ರಿಪೋರ್ಟ್ಸ್ ಕಳಿಸ್ತಾ ಇದ್ದೆ ಅಲ್ವಾ? ಅದು ಪ್ರಾಫಿಟ್ ಅಲ್ಲಿ ಇರ್ಬೇಕಿತ್ತು. ಆದ್ರೆ ನಮ್ ಕಂಪನಿ ಈಗ ಲಾಸ್ ಅಲ್ಲಿದೆ. ಅದಕ್ಕೆ ನನಗೆ ಆನ್ಸರ್ ಬೇಕು, ಅದು ಕೂಡ ಈಗ್ಲೇನೆ. ಅನುಷ್ಕಾಗೆ ನಿಜವಾಗ್ಲೂ ಗೊತ್ತಿಲ್ವಾ ನಾನು 3 ವರ್ಷ ಸಿಂಗಾಪುರದಲ್ಲೆಲ್ಲ ಜೈಲಲ್ಲಿದ್ದೆ ಅಂತ? ಹಾಗಾದ್ರೆ ಮೊದಲು ಸಿಂಗಾಪುರ ಕಳ್ಸಕ್ಕೆ ಪ್ಲಾನ್ ಮಾಡಿ ಆಮೇಲೆ ಜೈಲಿಗೆ ಹೋಗೋ ಹಾಗೆ ಮಾಡಿದ್ರ? ಇದೆಲ್ಲ ಇವ್ರ ಪ್ಲಾನಿಂಗಿನ ಒಂದು ಭಾಗನಾ? ಇದರಿಂದ ನಿಮ್ ಕೈವಾಡ ಇಲ್ಲ ತಾನೆ? ನಾನು ಬೇಕು ಅಂತಾನೆ ಅನುಷ್ಕಾ ಅಕ್ಕಯಿಂದ ಇದನ್ನೇನು ಮುಚ್ಚಿಟ್ಟಿಲ್ಲ. ನೀನೇ ಯೋಚನೆ ಮಾಡು, ಅಕ್ಕ ಇವನಿಂದ 3 ವರ್ಷ ದೂರ ಇದ್ರು ಅವಳಿಗೆ ಇವನ್ ಮೇಲೆ ಸ್ವಲ್ಪನೂ ಪ್ರೀತಿ ಕಡಿಮೆ ಆಗಿಲ್ಲ. ಅದಕ್ಕೆ ಅವನನ್ನ ಜೈಲ್ಗೆ ಹೋಗೋ ಹಾಗೆ ಮಾಡಿದ್ದು. ಮತ್ತೆ ಅವನ ಜಾಗಕ್ಕೆ ಯಾರೋ 4 ಇಟ್ಟಿದ್ದು. ಇವಳು ಹೋಗಿ ಅಲ್ಲಿ ಏನ್ ದಬಾಗ್ತಾ ಇದ್ದ ಹೇಳು? ಇವನಿಗೆ ನಮ್ಮ ಕಂಪನಿಯಲ್ಲಿ ಒಂದು ಶೇರ್ ಸಹ ಸಿಗೋದಕ್ಕೆ ನಾನು ಬಿಡಲ್ಲ. ನೋಡ್ತಾ ಇರು. ಅಂದಹಾಗೆ ನಾನು ಮಾಡಿದ್ದು ಸರಿ ತಾನೆ? ನನಗಿಷ್ಟ ಇಲ್ಲ ಯಾರೋ ನಾಲಾಯಕಗಳು ನಮ್ಮ ಕಂಪನಿ ಶೇರ್ಸನ್ನ ತಿನ್ನೋದು. ಐಡಿಯಾ ಏನೋ ಚೆನ್ನಾಗಿದೆ. ಹಾಗಿದ್ರೆ ಪಾಪ ಇವನ್ ಏನೋ ತಪ್ಪು ಮಾಡ್ದೆ ಜೈಲಲ್ಲಿದ್ನಾ? ಇವನು ಪಾಪ? ಯಾರನ್ನ ಪಾಪ ಅಂತ ಇದ್ಯಾ? ಇವನಿಗೆ ಇಷ್ಟ ಎಲ್ಲ ಇನ್ನೂ ಜಾಸ್ತಿ ಆಗ್ಬೇಕಿತ್ತು. ನಾನು ಏನ್ ಮಾಡಿದ್ರು ಫ್ಯಾಮಿಲಿಗೆ ಅಂತ ಮಾಡಿದ್ದೀನಿ. ಆಮೇಲೆ ಅನುಷ್ಕಾ ಅಕ್ಕಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡಕ್ ರೆಡಿ. ನಂಗೂ ತುಂಬ ಕ್ವಶನ್ಗಳಿಗೆ ಆನ್ಸರ್ ಬೇಕು ಅನುಷ್ಕಾ. ನಿಂಗೆ ನಿಜವಾಗ್ಲೂ ಈ ವಿಷಯ ಗೊತ್ತಿರಲಿಲ್ವಾ? ನಾನು 3 ವರ್ಷದಿಂದ ಸಿಂಗಾಪುರದಲ್ಲ ಜೈಲಲ್ಲಿದ್ದೆ ಅಂತ.
ಜೈಲಲ್ಲಿ? ನಾವು ಗಂಡ ಹೆಂಡತಿ ಅಲ್ವಾ, ಕಷ್ಟ ಸುಖ ಹಂಚ್ಕೋಬೇಕು. ಆದ್ರೂ ನಿನಗೇನು ಗೊತ್ತಿಲ್ವಾ? ಹೇಳು ಅನುಷ್ಕಾ, ಎಲ್ಲ ಗೊತ್ತಿದ್ರು ನೀನು ಈ ಥರ ನನ್ನ ಹತ್ರ ನಾಟಕ ಮಾಡಿದ್ಯಾ? ಯಾಕೆ? ನಿನಗೆ ನಿನ್ನ ಗಂಡನಿಗಿಂತ ಸಿಂಗಾಪುರ ಕಂಪನಿಯ ಪ್ರಾಫಿಟ್ಟೇ ಜಾಸ್ತಿ ಆಯ್ತಾ? ಹೇಳು, ಉತ್ತರ ಕೊಡು ಅನುಷ್ಕಾ. ನೀನ್ ನಿಜವಾಗ್ಲೂ ಜೈಲಲ್ಲಿದ್ದ? ಸಾಕ್ ನಿಲ್ಸು ಬಾವ, ಏನೇನೋ ಹೇಳ್ಬೇಡ. ನಿನಗೆ ನೀನ್ ತಪ್ಪು ಸರಿ ಮಾಡ್ಕೊಳ್ಳೋಕೆ ನಾವು ಚಾನ್ಸ್ ಕೊಟ್ಟಿದೀವಿ. ನೀನ್ ಮಾತ್ರ ಸರಿ ಆಗಲ್ಲ ಅಲ್ವಾ? ಏನೇ ಆದ್ರೂ ತಪ್ಪೆಲ್ಲ ನಮ್ಮೇಲೆ ಹಾಕ್ತಿದ್ಯಾ? ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ. ಹಾಗಾದ್ರೆ ಸಿಂಗಾಪುರಿಂದ ನಿನ್ ಹೆಸರಲ್ಲಿ ನಾನ್ ಮೇಲ್ ಕಳಿಸ್ತಾ ಇದ್ನಾ? ಹೇಳು. ಆ ಇಮೇಲ್ಸ್ ಯಾರು ಕಳಿಸಿದ್ದು ಅಂತ ನಿನಗೆ ಮತ್ತು ನಿನ್ನ ಪೂರ್ತಿ ಫ್ಯಾಮಿಲಿಗೆ ತುಂಬಾ ಚೆನ್ನಾಗಿ ಗೊತ್ತು. ಸುಮ್ನೆ ಇರು ಭಾವ. ಕಂಪನಿ ನಡ್ಸಕ್ ಬರ್ಲಿಲ್ಲ ಅಂತಂದ್ರೆ ನಿಜ ಹೇಳೋದನ್ನ ಬಿಟ್ಬಿಟ್ಟು ಜೈಲಂತೆ, ಖೈದಿ ಲಿಸ್ಟ್ ಅಂತೆ ಈ ರೀತಿ ಸ್ಟುಪಿಡ್ ರೀಸನ್ ಕೊಡ್ಬೇಡ. ಎಕ್ಸಾಕ್ಟ್ಲಿ. ಮತ್ತೆ ನೀ ನನ್ನ ಅಕ್ಕನ್ಗೆ ಎಮೋಷನಲಿ ಬ್ಲಾಕ್ ಮೇಲ್ ಮಾಡಕ್ ಟ್ರೈ ಮಾಡ್ತಾ ಇದೀಯಾ. ಈ ತರ ಮಾಡೋದಕ್ಕೆ ನಾಚಿಕೆ ಆಗಲ್ವಾ ನಿನ್ಗೆ? ಹೋಗ್ಲಿ ಬಿಡು ಅನನ್ಯ. ಹೇಗ್ ಬಿಡ್ಲಿ ಅಮ್ಮ? ಇವನು ಅನುಷ್ಕಾ ಅಕ್ಕನ್ನ ಎಮೋಷನಲಿ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಅಂತ ನಿಮಗ್ ಕಾಣ್ತಾ ಇಲ್ವಾ? ಗಂಡ ಹೆಂಡತಿ ಅಂತ ಲೆಕ್ಚರ್ ಬೇರೆ ಕೊಡ್ತಾ ಇದ್ದಾನೆ. ಇವನ್ಗೆ ಅಕ್ಕನ್ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲ. ಏನ್ ಗೊತ್ತಾ ಕ್ರಿಶ್, ಅನನ್ಯನ್ಗೆ ಅನುಷ್ಕಾ ಅಂತಂದ್ರೆ ತುಂಬಾನೇ ಪ್ರೀತಿ. ಅದಕ್ಕೆ ಹೇಗ್ ಮಾತಾಡ್ತಾ ಇದ್ದಾಳೆ. ಆದ್ರೆ ನೀವು ಸಹ ಈಗ ಖುಷಿಯಾಗಿ ಜೊತೆಲೇ ಇರ್ಲಿಲ್ಲ. ಅದು ನಿನ್ ತಪ್ಪಿಂದ ಅಲ್ವಾ? ನೀನು ನಿನ್ನ ಗುಣನ ಚೇಂಜ್ ಮಾಡ್ಕೋಬೇಕು. ನೀನ್ ತಪ್ಪು ಮಾಡಿದ್ಯಾ ಅಂದ್ಮೇಲೆ ನೀನ್ ಅದನ್ನ ಸರಿ ಮಾಡ್ಕೊಳ್ಳೇಬೇಕಲ್ವಾ? ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ. ತಪ್ಪೆಲ್ಲ ನಂದೆ. ನಾನು ಅನ್ಕೊಂಡಿದ್ದೆ ನನ್ನ ಲೈಫ್ನ ದೊಡ್ಡ ಅಚೀವ್ಮೆಂಟ್ ಅಂದ್ರೆ ಅನುಷ್ಕಾ ನನಗೆ ಸಿಕ್ಕಿರೋದು. ಆದರೆ ಅದು ನನ್ನ ಜೀವನದಲ್ಲಿ ನಾನು ಮಾಡಿರೋ ದೊಡ್ಡ ತಪ್ಪು ಅಂತ. ಹಾಗೆ ಅದಕ್ಕಿಂತ ದೊಡ್ಡ ತಪ್ಪು ಏನಂದ್ರೆ ಅವಳಿಂದ ನನ್ನ ಜೀವನ ಖುಷಿಯಾಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದು. ಜೀವನ ಪೂರ್ತಿ ಇದನ್ನ ಹೇಳ್ತಾ ಇರ್ತೀಯಾ ಅಥವಾ ಏನಾದ್ರೂ ಮಾಡ್ತೀಯಾ? ಅನುಷ್ಕಾ, ಈ 3 ವರ್ಷಗಳಲ್ಲಿ ನಾನು ತುಂಬ ಕಳ್ಕೊಂಡಿದ್ದೀನಿ. ನಿನ್ನ ಪ್ರೀತಿ ಕೂಡ ಕಳ್ಕೊಂಡೆ. ನಾನು ಎಲ್ಲಿ ನಿಂತಿದ್ದೀನಿ ಹೇಳು? ನಾನೀಗ ಲೈಫಲ್ಲಿ ತುಂಬ ಮುಂದೆ ಹೊರಟೋಗಿದ್ದೀನಿ ಅನುಷ್ಕಾ. ಸರಿ, ಹಾಗಾದ್ರೆ ನಿನ್ನ ಮತ್ತೆ ನಮ್ಮ ಕಂಪನಿಗೆ ಸೇರಿಸ್ಕೋಬೇಕು ಅಂತ ಅನ್ಕೊಂಡಿದ್ದೆ. ಸಿಂಗಾಪುರ್ ಕಂಪನಿಯಲ್ಲಿ ಲಾಸ್ ಆಗಿದ್ರು ಪರವಾಗಿಲ್ಲ, ಇನ್ನೊಂದು ಚಾನ್ಸ್ ಕೊಡೋಣ ಅಂತ. ಈ ನಿನ್ನ ಆಟಿಟ್ಯೂಡ್ ನಿಂಗೆ ಒಂದಿನ ಚೆನ್ನಾಗಿ ಪಾಠ ಕಲಿಸುತ್ತೆ. ಮತ್ತೆ ಆಗ ನಾನು ನಿನ್ ಜೊತೆಲಿ ಖಂಡಿತವಾಗ್ಲೂ ಇರೋದಕ್ಕೆ ಇಷ್ಟಪಡೋದಿಲ್ಲ. ನೀನು ಈಗಾಗಲೇ ನನ್ನ ಕೈ ಬಿಟ್ಟಿದ್ದೀಯ ಅನುಷ್ಕಾ. ಈಗ ನಮ್ಮ ಪ್ರೀತಿಗೆ ಸಹ ಬೆಲೆ ಇಲ್ಲ. ನಮಗೆ ಮದುವೆ ಆಗಿದೆ ಅಂತ ಸಹ ನೀನು ಮರೆತು ಹೋಗಿದ್ದೀಯ. ನನಗೀಗ ಬೇಕಾಗಿರೋದು ಏನು ಅಂದರೆ ನನ್ನ ಒಳಗಿರೋ ಈ ಡಿವೈಸ್ ರಿಮೋಟ್, ಅದು ನಿನ್ನ ಹತ್ರ ಇದೆ. ಅನುಷ್ಕಾ, ಏನೇ ಹೇಳೋದಾದ್ರೂ ಪ್ರೀತಿಯಿಂದ ಹೇಳ್ಬೇಕು. ಗಂಡ ಹೆಂಡತಿ ಅಂದ್ರೆ ಇವೆಲ್ಲ ಮಾಮೂಲಿ. ಜೊತೆಯಾಗಿ ಖುಷಿಯಾಗಿರೋದನ್ನ ಕಲಿಬೇಕು. ಇಲ್ಲ ಅಮ್ಮ, ನನ್ ಕ್ರಿಶ್ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದೆ, ತುಂಬಾ ಪ್ರೀತಿ ಮಾಡ್ತಾ ಇದ್ದೆ. ಅವ್ನ್ ಸರಿಯಾಗ್ಲಿ ಅಂತ 3 ವರ್ಷ ಟೈಮ್ ಕೊಟ್ಟಿದ್ದೆ. ಥ್ಯಾಂಕ್ ಯು ಅನುಷ್ಕಾ ಮೇಡಮ್. ನೀವು ನನಗೆ ಚಾನ್ಸ್ ಕೊಟ್ಟಿದ್ರಿ, ನನ್ನ ನಂಬಿದ್ರಿ. ಆದರೆ ನನಗೆ ನಿಮ್ಮ ಈ ನಂಬಿಕೆನ ಉಳಿಸ್ಕೊಳ್ಳೋದಕ್ಕಾಗಲಿಲ್ಲ. ನಾನೊಬ್ಬ ಫೇಲ್ಯೂರ್. ನಿಮ್ಮ ನಂಬಿಕೆನ ಕಳ್ಕೊಂಡೆ, ಮತ್ತು ನನ್ನಿಂದ ನಿಮ್ಮ ಕಂಪ್ನಿ ಚೆನ್ನಾಗಿ ನಡ್ಸೋಕ್ಕಾಗಲಿಲ್ಲ. ನಾನು ದೊಡ್ಡ ಲೂಸರ್. ನಂಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಕ್ರಿಶ್, ಇದ್ರಲ್ಲೂ ನಂದೇ ತಪ್ಪು ಅನ್ನೋ ಥರ ಮಾತಾಡ್ತಿದ್ಯಾ ಯಾಕೆ? ಏನ್ ನಿನ್ ಮಾತಿನ ಅರ್ಥ? ಅಯ್ಯೋ ಕಾರ್ತಿಕ್, ಹೇಳಿ. ನಿಮ್ ಭಾವನ್ಗೆ ಹೆಲ್ಪ್ ಮಾಡು. ಅವ್ರನ್ನ ವಾಶ್ರೂಮಿಗೆ ಕರ್ಕೊಂಡು ಹೋಗು. ಪಾಪ ಕುಡ್ದಿದ್ದು ಜಾಸ್ತಿ ಆಯ್ತು ಅನ್ಸುತ್ತೆ. ಶೋರ್. ವಾಂತಿ ಬರ್ತಾ ಇದೆ ಅನ್ಸುತ್ತೆ. ಕರ್ಕೊಂಡು ಹೋಗು. ಭಾವ, ಬನ್ನಿ ಬನ್ನಿ, ನಾನ್ ಕರ್ಕೊಂಡು ಹೋಗ್ತೀನಿ. ಭಾವ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಹೇಗ್ ಬಿಹೇವ್ ಮಾಡ್ತಾ ಇದ್ಯಾ ಕ್ರಿಶ್? ಇದಕ್ಕಿದ್ದಾಗ ಏನಾಗ್ತಾ ಇದೆ ನನಗೆ? ನಂಗೆ ಯಾಕೆ ನೋವು ಹೋಗ್ತಾ ಇದೆ? ಏನ್ ಮಾಡ್ತಾ ಇದೀಯ ನೀನು? ಮತ್ತೆ ಯಾವ ನಾಟಕ ಮಾಡಕ್ ಬಂದೆ? ಓ ಬಾವಾ, ನೀವು 3 ವರ್ಷ ಜೈಲಲ್ಲಿದ್ರಿ. ಅಲ್ಲಿ ಅಕ್ಕನ ತುಂಬಾ ನೆನ್ಪು ಮಾಡ್ಕೋತಾ ಇದ್ರಿ ಅನ್ಸತ್ತೆ. ಅಕ್ಕ ಅಂತೂ ನಿಮ್ಮನ್ನ ಅವಳ ಹತ್ರ ಬರಕ್ಕೂ ಬಿಡಲ್ಲ. ನಿಂಗೇನು ಹುಚ್ಚಿಡ್ದಿದ್ಯಾ? ಏನ್ ಮಾಡ್ತಾ ಇದ್ಯಾ? ನೀನೇನಾದ್ರೂ ಕುಡ್ಕೊಂಡ್ ಬಂದಿದ್ಯಾ? ಇನ್ನೂ ಯಾಕೆ ಸರಿ ಹೋಗ್ತಿಲ್ಲ ರಿಮೋಟ್? ಆ ಡ್ರಿಂಕ್ಸ್ ಇಂದ ಏನಾದ್ರು? ಓ ಭಾವಾ, ನೀವು ಟ್ಯೂಬ್ಲೈಟ್ ಅಂತ ಪ್ರೂವ್ ಆಯ್ತು. ಆಕ್ಚುಲಿ ಕಾರ್ತಿಕ್ ಆ ಡ್ರಿಂಕ್ ಅಲ್ಲಿ ಏನೋ ಮಿಕ್ಸ್ ಮಾಡಿದ್ದ.
ಅದರಿಂದ ನಿಮಗೆ ನಿನ್ನ ಮೇಲೆ ಕಂಟ್ರೋಲ್ ಇರೋದಿಲ್ಲ. ನನಗೆ ಬೇಕಾಗಿದ್ದು ಕೂಡ ಅದೇನೆ. ಹೋಗೋ, ನಿಮ್ಗೆಲ್ಲ ಏನ್ ಬೇಕು? ಮೊದಲು ನೀವೆಲ್ಲ ಸೇರ್ಕೊಂಡು ನನ್ನ ಕಂಪ್ನಿಯಿಂದ ಆಚೆ ಹಾಕಿದ್ರಿ. 3 ವರ್ಷ ಜೈಲಲ್ಲಿರೋ ಹಾಗೆ ಮಾಡಿದ್ರಿ. ನನ್ನ ಮೇಲೆ ನೀವೆಲ್ಲ ಕಳ್ತನದ ಆರೋಪ ಮಾಡಿದ್ರಿ. ಈಗ ಈ ಡ್ರಿಂಕ್ಸ್ ಕುಡಿಸಿ ಮತ್ತೆ ಹಿಂಸೆ ಮಾಡ್ತಾ ಇದ್ದೀರಾ. ನಿಮ್ಗೆಲ್ಲ ಏನ್ ಬೇಕು ಹೇಳಿ? ಭಾವ, ಇದ್ರಲ್ಲಿ ನಿಮ್ ತಪ್ಪೇನೂ ಇಲ್ಲ. ಅನುಷ್ಕಾ ಅಕ್ಕನ್ ಪ್ರಕಾರ ನೀವು ನಮ್ ಕಂಪನಿಯ ಒನ್ ಆಫ್ ದ ಫೌಂಡರ್ಸ್, ಗೊತ್ತಾ? ಈಗ ನಮ್ ಕಂಪನಿ ಟಾಪ್ 5 ನಲ್ಲಿದೆ. ಪ್ರಾಫಿಟ್ ಅಂದ್ರೆ ಪ್ರಾಫಿಟ್, ಕೋಟ್ಯಾಂತರ ರೂಪಾಯಿ ಲಾಭ. ಈ ಲಾಭನ ನಿಮ್ ಜೊತೆ ಶೇರ್ ಮಾಡ್ಬೇಕಾಗುತ್ತೆ, ಆದ್ರೆ ಅದು ನಮ್ಗೆ ಇಷ್ಟ ಇಲ್ಲ. ಸೊ ಅರ್ಥ ಆಯ್ತಾ? ಅನುಷ್ಕಾ, ನಿಂಗೆ ಅಂತ ನಾನು ಎಲ್ಲದನ್ನೂ ತ್ಯಾಗ ಮಾಡಿದ್ದೆ. ಆದ್ರೆ ನೀನ್ ನನಗೆ ನಿನ್ ಪ್ರೀತಿ ಕೊಡ್ಲಿಲ್ಲ. ನಿಂಗೆ ನಿನ್ ಫ್ಯಾಮಿಲಿಯವ್ರು ಎಂತವ್ರು ಅಂತ ಗೊತ್ತಾಗ್ತಿಲ್ಲ. ಅಕ್ಕ ಅಕ್ಕ ಪ್ಲೀಸ್ ಹೆಲ್ಪ್ ಮೀ. ಬಾವಾ ಬಾವಾ ಪ್ಲೀಸ್ ಹೀಗೆ ಮಾಡಬೇಡಿ. ಬಾವಾ ಪ್ಲೀಸ್, ಬಾವಾ ಬಿಡಿ. ಅಕ್ಕ ಬಾವಾ, ಅಕ್ಕ ನೋಡಿ ಬಾವಾ, ಬಾವಾ ಬಿಡಿ ಬಾವಾ. ಕ್ರಿಶ್, ನೀನ್ ಏನ್ ಮಾಡ್ತಿದ್ಯಾ? ಅಕ್ಕ ಅಕ್ಕ ನಿನ್ನ ಅಳಿಯ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ ನನಗೆ. ಅದನ್ನ ನೆನ್ಸ್ಕೊಳಕ್ಕೂ ಆಗಲ್ಲ. ಅಕ್ಕ, ಈಗಾದ್ರೂ ಸರಿಯಾದ ನಿರ್ಧಾರ ತಗೋ. ಕನ್ಸಲ್ಲೂ ಕೂಡ ಇವನನ್ನ ಭಾವ ಅಂತ ಹೇಳ್ಕೊಳಕ್ ಆಗಲ್ಲ. ಶನಾಯ ಜೊತೆ ಹೇಗ್ ನಡ್ಕೋತಾ ಇದ್ದಾನೆ ನೋಡು. ಈಗ್ಲೇ ಇವನಿಗೆ ಡಿವೋರ್ಸ್ ಕೊಡು. ಹೌದು ಅಕ್ಕ, ಈಗಾದ್ರೂ ಇವ್ ನಿಜವಾದ ಮುಖ ನಿನಗೆ ಕಾಣಿಸ್ತು, ಅದಷ್ಟೇ ಸಾಕು. ಇವನೊಬ್ಬ ರಾಕ್ಷಸ. ಇವನ್ಗೆ ನೀನು ಈಗ್ಲೇ ಡಿವೋರ್ಸ್ ಕೊಡು, ಮತ್ತೆ ಎಲ್ರೂ ನೆಮ್ಮದಿಯಾಗಿರ್ಬಹುದು. ನಾನ್ ಹೇಳೋದನ್ನ ಅರ್ಥ ಮಾಡ್ಕೋ. ಹಾಗಾದ್ರೆ ಇವ್ರು ಮಾಡಿದ ಪ್ಲಾನ್ ಇದ, ಅನುಷ್ಕನ್ ಲೈಫಿಂದ ನನ್ನ ಪರ್ಮನೆಂಟ್ ಆಗಿ ದೂರ ಇಡೋದು. ಇದಕ್ಕೆ ನೀವು ನನ್ನ ಜೀವನನ ಹಾಳು ಮಾಡ್ತಾ ಇದ್ದೀರಾ. ಅನುಷ್ಕಂಗೂ ಇದೇ ಬೇಕು ಅಂತಂದ್ರೆ ಸರಿ, ಅವಳ ಲೈಫಿಂದ ಈಗಲೇ ನಾನು ದೂರ ಹೋಗ್ತೀನಿ. ನಾನು ಮುಂದೆ ಏನು ಮಾಡ್ತೀನಿ, ನನ್ನ ಕಥೆ ಏನಾಗುತ್ತೆ ಅಂತ ತಿಳ್ಕೊಬೇಕಾ? ಹಾಗಾದ್ರೆ ಈಗಲೇ ಪಾಕೆಟ್ FM ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ. ಹಾಗೂ ಈ ರೀತಿಯ ಇನ್ನಷ್ಟು ಕಥೆಗಳನ್ನು ಕೇಳಿ. ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ನೀಡಲಾಗಿದೆ.